ಹಾಯ್ ಹಲೋ ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ಈ ಒಂದು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ಮಕ್ಕಳೇ, ಈ ನಮ್ಮ ಇವತ್ತಿನ ಈ ತರಗತಿಯಲ್ಲಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರಿನ ಅಧಿಕೃತ ಉಪಶಾಖೆ ಆಗಿರತಕ್ಕಂಥ ಈ ಒಂದು ಗುಡದೂರಿನಲ್ಲಿ ನಾವು ಚಾಲೆಂಜ್ ಜೀನಿಯಸ್ ಅವಾರ್ಡ್ ಅಥವಾ ಚಾಲೆಂಜ್ ಅವಾರ್ಡ್ 2024 ಎನ್ನುವ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಏರ್ಪಡಿಸ್ತಾ ಇದ್ದೀವಲ್ಲ. ಸೊ ಆ ವಿಷಯದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿನ ನಾನು ಈ ಒಂದು ತರಗತಿಯಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಹಾಗಾದರೆ ಮಕ್ಕಳೇ, ಮತ್ತೊಮ್ಮೆ ಈ ಒಂದು ಯೂಟ್ಯೂಬ್ ತರಗತಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಮತ್ತು ಆತ್ಮೀಯ ಸ್ವಾಗತ. ಮಕ್ಕಳೇ, ಹಾಗಾದರೆ ಈಗಾಗಲೇ ನಾವು 2024 ಜೂನ್ 2ರಂದು ನಾವು ಚಾಲೆಂಜ್ ಅವಾರ್ಡ್ ಅಂತಕ್ಕಂಥ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಾವೀಗ ಗುಡದೂರಿನಲ್ಲಿ ನಡೆಸ್ತಾ ಇದ್ದೀವಿ. ಅದಕ್ಕೂ ತಕ್ಕಂಥ ಎಲ್ಲ ಸಿದ್ಧತೆಗೂ ಕೂಡ ಈಗಾಗಲೇ ಪೂರ್ಣಗೊಂಡಿದೆ. ಮಕ್ಕಳೇ, ಹಾಗಾದರೆ ನೀವು ಕೂಡ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸಬೇಕು. ನೀವು ಕೂಡ ಹೆಚ್ಚು ಅಂಕಗಳನ್ನು ಪಡೆದುಕೊಂಡು ನಮ್ಮ ಚಾಲೆಂಜ್ ಈ ಒಂದು ಸಂಸ್ಥೆಯಲ್ಲಿ ಫ್ರೀ ಅಡ್ಮಿಷನ್ ತಗೋಬೇಕಾದ್ರೆ ನೀವು ಕೂಡ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ಹೆಚ್ಚು ಅಂಕಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಹಾಗಾದರೆ ಸರ್, ನಾವು ಯಾವ ರೀತಿಯಾಗಿ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು, ಯಾವ ರೀತಿಯಾಗಿ ನಾವು ಕೂಡ ಈ ಒಂದು ಪರೀಕ್ಷೆಯಲ್ಲಿ ಭಾಗವಹಿಸಿ ಹೆಚ್ಚು ಅಂಕಗಳನ್ನು ಪಡೆದುಕೊಳ್ಳಲು ಹೇಗೆ ಸಾಧ್ಯ ಅಂತ ನೀವು ಯೋಚನೆ ಮಾಡ್ತಿದ್ರೆ ತುಂಬ ಸುಲಭ. ಏನಿಲ್ಲ ಮಕ್ಕಳೇ, ನಿಮ್ಮ ಕೈಯಲ್ಲಿರ್ತಕ್ಕಂಥ ಮೊಬೈಲ್ ತೊಗೊರಿ. ಆ ಮೊಬೈಲ್ ತೊಗೊಂಡು ಇಲ್ಲಿ ಕೆಳಗಡೆ ಕಾಣಿಸ್ತಕ್ಕಂಥ ಈ ನಂಬರ್ ನೋಟ್ ಮಾಡ್ಕೊರಿ. 9364011212 ಆಗಿರ್ಬೋದು, 8217650718, 9964899656 ಈ ಒಂದು ನಂಬರಿಗೆ ಏನು ಮಾಡ್ಬೋದು, ನಾವು ನಮ್ಮ ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ನಂಬರಿಗೆ ನೀವು SMS ಅಥವಾ ವಾಟ್ಸಪ್ ಮುಖಾಂತರ ನಿಮ್ಮ ಒಂದು ವಿಳಾಸ ಆಗಿರ್ಬೋದು, ನಿಮ್ಮ ಒಂದು ಡೀಟೇಲ್ಸ್ ನಮಗೆ ಕಳಿಸಿದರೆ ನಾವು ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ತೀವಿ. ಆಗ ನೀವು ಈ ಒಂದು ಜೂನ್ 2ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ನಮ್ಮ ಸಂಸ್ಥೆಯ ಒಂದು ಸಂಸ್ಥೆಗೆ ನೀವು ಭೇಟಿ ಕೊಟ್ಟು ಈ ಒಂದು ಪರೀಕ್ಷೆಯಲ್ಲಿ ಭಾಗವಹಿಸಬಹುದು. ಜೊತೆಗೆ ನಿಮ್ಮ ಒಂದು ಬುದ್ಧಿವಂತಿಕೆ ಮಟ್ಟವನ್ನು ಪರೀಕ್ಷಿಸಿಕೊಳ್ಬಹುದು. ಹಾಗಾದರೆ ಮಕ್ಕಳೇ, ಇನ್ಯಾಕೆ ತಡ ಮಾಡ್ತಾ ಇದ್ರಿ? ಈ ಒಂದು ಸುಂದರ ಸುವರ್ಣ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳಿ ಅಂತ ಹೇಳ್ತಾ, ಹಾಗಾದರೆ ಮಕ್ಕಳು, ಈ ಒಂದು ಚಾಲೆಂಜ್ ಅವಾರ್ಡ್ ಬಗ್ಗೆ ನಾನು ಮಾಹಿತಿ ನೀಡಬೇಕಾದ್ರೆ ಪ್ರಸ್ತುತ 3ನೇ ತರಗತಿ ಪಾಸಾಗಿ 4ನೇ ತರಗತಿ ಓದುವ ಮಕ್ಕಳಾಗಿರ್ಬೋದು, ಅಥವಾ 4ನೇ ತರಗತಿ ಪಾಸಾಗಿ 5ನೇ ತರಗತಿ ಬರ್ತಕ್ಕಂಥ ಮಕ್ಕಳು ಈ ಒಂದು ಚಾಲೆಂಜ್ ಅವಾರ್ಡ್ ಪರೀಕ್ಷೆಯಲ್ಲಿ ಭಾಗವಹಿಸ್ಬೋದು. ಪರೀಕ್ಷೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಿ ಅನ್ನೋ ಒಂದು ಥೀಮ್ನೊಂದಿಗೆ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸೋಣ. ಹಾಗಾದರೆ ಮಕ್ಕಳು, ಈ ಒಂದು ಸ್ಪರ್ಧೆ ನಡೀತಕ್ಕಂಥ ದಿನಾಂಕ ಯಾವುದಪ್ಪ ಅಂದರೆ ಜೂನ್ 2/6/2024 ಬೆಳಗ್ಗೆ 10 ಗಂಟೆಗೆ ಈ ಒಂದು ಚಾಲೆಂಜ್ ಕೋಚಿಂಗ್ ಸೆಂಟರ್ನ ಒಂದು ಉಪಶಾಖೆ ಆಗಿರ್ತಕ್ಕಂಥ ಗುಡದೂರಿನಲ್ಲಿ ಈ ಒಂದು ಪರೀಕ್ಷೆ ನಡೀತಾ ಇದೆ. ಹಾಗಾದರೆ ಈ ಪರೀಕ್ಷೆ ನಾವು ಚಾಲೆಂಜ್ ಸೆಂಟರ್ನ ಒಂದು ಉಪಶಾಖೆ ಆಗಿರ್ತಕ್ಕಂಥ ಗುಡದೂರಿನಲ್ಲಿ ಅಂದರೆ ಯಾವ ಸ್ಥಳ ಅಂದರೆ ಸ್ವಾಮಿ ವಿವೇಕಾನಂದ ಹಿರಿಯ ಪ್ರಾಥಮಿಕ ಶಾಲೆ ಏನಿದೆಯಲ್ಲ, ಸ್ವಾಮಿ ವಿವೇಕಾನಂದ ಹಿರಿಯ ಪ್ರಾಥಮಿಕ ಶಾಲೆ ಏನಿದೆಯಲ್ಲ ಗುಡದೂರಿನಲ್ಲಿ ಈ ಒಂದು ನಾವೊಂದು ಸ್ಪರ್ಧಾತ್ಮಕ ಪರೀಕ್ಷೆನ ಏರ್ಪಡಿಸ್ತಾ ಇದ್ದೀವಿ. ಹಾಗಾದ್ರೆ ಈ ಪರೀಕ್ಷೆಯಲ್ಲಿ ಪಾಸ್ ಆಗುವುದರಿಂದ ನಮಗೆಲ್ಲ ಏನು ಉಪಯೋಗ ಆಗ್ತಾ ಇದೆ? ಖಂಡಿತ ಮಕ್ಕಳೇ, ಈ ಒಂದು ಪರೀಕ್ಷೆಯಲ್ಲಿ ಪಾಸ್ ಅಂತ 5 ಜನ ಮೊದಲ 5 ವಿದ್ಯಾರ್ಥಿಗಳು ನಾವು ಬಹುಮಾನವನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಜೊತೆಗೆ ನಮ್ಮ ಸಂಸ್ಥೆಯಲ್ಲಿ ಫ್ರೀ ಅಡ್ಮಿಷನ್ ಇರುತ್ತೆ. ಊಟ ವಸತಿ ವೆಚ್ಚವನ್ನು ಮಾತ್ರ ಭರಿಸಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಅತಿ ಹೆಚ್ಚು ಅಂಕ ಪಡೆದ ಮೊದಲ 20 ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯಲ್ಲಿ ಒಂದು ಉಚಿತವಾದ ಒಂದು ಅಡ್ಮಿಷನನ್ನು ಪಡ್ಕೋಬಹುದು. ಅಷ್ಟೇ ಅಲ್ಲದೆ ಇನ್ನು ನಮ್ಮ ಸಂಸ್ಥೆಯಲ್ಲಿರ್ತಕ್ಕಂಥ ಈ ಒಂದು ಡಿಜಿಟಲ್ ಕ್ಲಾಸ್ ಬಳಕೆಯನ್ನು ಮಾಡ್ಕೋಬಹುದು. ಹಾಗೆ ಡಿಜಿಟಲ್ ಕ್ಲಾಸ್ ಮುಖಾಂತರ ನಾವು ಬೋಧನೆಯನ್ನು ಮಾಡ್ತಾ ಇದ್ದೀವಿ. ಇನ್ನು ಹಲವು ಸೌಲಭ್ಯಗಳು ನಮ್ಮ ಸಂಸ್ಥೆ ನಿಮಗೆ ಕೂಡ ಮಾಡಲ್ಪಡ್ತಿದೆ. ಹಾಗಾದರೆ ಮಕ್ಕಳೇ, ಇನ್ಯಾಕೆ ತಡ ಮಾಡ್ತಾ ಇದ್ರಿ? ಈ ನಂಬರ್ ನೋಟ್ ಮಾಡ್ಕೊರಿ. ನೋಟ್ ಮಾಡಿಕೊಂಡು ಆದಷ್ಟು ಬೇಗ ನಿಮ್ಮ ವಿವರವನ್ನು ಕಳಿಸಿ ನಿಮ್ಮ ಹೆಸರು ನೋಂದಣಿ ಮಾಡ್ಕೊಳ್ತೀವಿ. ಪರೀಕ್ಷೆಯನ್ನು ಬರೀರಿ, ಬಹುಮಾನ ಗೆಲ್ಲಿ ಉಚಿತ ಶಿಕ್ಷಣವನ್ನು ಪಡೆದುಕೊಳ್ಳಿ. ಹಾಗಾದರೆ ಬನ್ನಿ. ಹಾಗಾದರೆ ಮಕ್ಕಳೇ, ಇವತ್ತಿನ ಈ ನಮ್ಮ ತರಗತಿಯಲ್ಲಿ ನಾವು ಚರ್ಚೆ ಮಾಡ್ತಕ್ಕಂಥ ವಿಷಯ ಯಾವುದಪ್ಪ ಅಂದರೆ ಸಾಮಾನ್ಯ ಜ್ಞಾನ ಅಥವಾ ಜನರಲ್ ನಾಲೆಡ್ಜ್. ಅಂದರೆ ಈ ಪರೀಕ್ಷೆಯಲ್ಲಿ ಒಟ್ಟು 4 ವಿಷಯದ ಮೇಲೆ ನಾವು ಪ್ರಶ್ನೆಯನ್ನು ಕೇಳಿರ್ತೀವಿ. ಯಾವುದು? ಕನ್ನಡ, ಇಂಗ್ಲೀಷ್, ಗಣಿತ ಮತ್ತು ಸಾಮಾನ್ಯ ಜ್ಞಾನ. ಕನ್ನಡಕ್ಕೆ 15 ಪ್ರಶ್ನೆಗಳು ಮತ್ತು ಗಣಿತಕ್ಕೆ 15 ಪ್ರಶ್ನೆಗಳು, ಸಾಮಾನ್ಯ ಜ್ಞಾನ ಮತ್ತು ಇಂಗ್ಲೀಷ್ಗೆ ತಲಾ 10 ಪ್ರಶ್ನೆಗಳು, ಒಟ್ಟು 50 ಅಂಕದ ಒಂದು ಪ್ರಶ್ನೆ ಪತ್ರಿಕೆ ನಾವು ಸಿದ್ಧ ಮಾಡಿರ್ತೀವಿ. ಹಾಗಾದರೆ ಆ ಪ್ರಶ್ನೆಗಳನ್ನು ಯಾವ ರೀತಿ ಕೇಳ್ಬೋದು ಅಂತಕ್ಕಂಥ ಒಂದು ಸ್ವಲ್ಪ ಸಂಕ್ಷಿಪ್ತ ಮಾದರಿ ಒಳಗೊಂಡಂಥ ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನು ನಾನು ನಿಮ್ಮ ಮುಂದುಗಡೆ ತರ್ತಾ ಇದ್ದೀನಿ. ಒಂದೊಂದಾಗಿ ನೋಡ್ಕೊತ ಹೋಗೋಣ. ಏನು ಹೇಳ್ತಾ ಇದೆ ನೋಡ್ರಿ.
ಪ್ರಶ್ನೆ ಸಂಖ್ಯೆ 1, ಆಮೆಯ ಸರಾಸರಿ ಜೀವಿತಾವಧಿ ಎಷ್ಟು? ಆಮೆ ಅಂತ ಕೇಳಿದ್ರೆ ಆಮೆಯ ಸರಾಸರಿ ಜೀವಿತಾವಧಿ ಎಷ್ಟು? ಎಷ್ಟಪ್ಪ? ಅದನ್ನು ವರ್ಷಗಳಲ್ಲಿ ಹೇಳಬೇಕು. 170 ವರ್ಷನ, 150 ವರ್ಷನ, ಅಥವಾ 20 ವರ್ಷನ, 70ರಿಂದ 80 ವರ್ಷನ? ಹಾಗಾದ್ರೆ ಮಕ್ಕಳು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಮೆಯ ಸರಾಸರಿ ಜೀವಿತ ಅವಧಿ ಎಷ್ಟಪ್ಪ ಅಂದರೆ ಸರಿ ಉತ್ತರ ಆಪ್ಷನ್ 2 ರೈಟ್ ಆನ್ಸರ್. ಇದು ಆಮೆಯ ಸರಾಸರಿ ಜೀವಿತ ಅವಧಿ. ಆಕಳಿನ ಜೀವಿತಾವಧಿ 20 ವರ್ಷ. ಹಾಗಾದರೆ ಮನುಷ್ಯನ ಸರಾಸರಿ ಜೀವಿತಾವಧಿ 70ರಿಂದ 80 ವರ್ಷ. ಆನೆಯ ಜೀವಿತಾವಧಿ 80 ವರ್ಷ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ರೈಟ್ ಆನ್ಸರ್. ಹೌದಲ್ಲ? ಹಾಗಾದ್ರೆ ಮಕ್ಕಳೇ ಮುಂದಿನ ಪ್ರಶ್ನೆ ನೋಡೋಣ. ಏನು ಹೇಳ್ತದೆ? ಏಕವಾರ್ಷಿಕ ಸಸ್ಯಕ್ಕೆ ಉದಾಹರಣೆ ಗೋಧಿ, ಗಜ್ಜರಿ, ಕಬ್ಬು ಮತ್ತು ಶುಂಠಿ. ಮಕ್ಕಳೇ ನೋಡ್ರಿ, ಏಕವಾರ್ಷಿಕ ಸಸ್ಯಕ್ಕೆ ಉದಾಹರಣೆ. ಏಕವಾರ್ಷಿಕ ಅಂದರೆ ಒಂದು ಋತುವಿನಲ್ಲಿ ಅಥವಾ ಒಂದು ವರ್ಷದಲ್ಲಿ ಹೂ ಬಿಟ್ಟು ಕಾಯಾಗಿ ಹಣ್ಣು ಆದ ನಂತರ ನಾಶವಾಗುವ ಸಸ್ಯಕ್ಕೆ ನಾವು ಏಕವಾರ್ಷಿಕ ಸಸ್ಯಗಳು ಅಂತ ಕರಿತೀವಿ. ಹಾಗಾದರೆ ಏಕವಾರ್ಷಿಕ ಸಸ್ಯಕ್ಕೆ ಉದಾಹರಣೆ ಯಾವುದಪ್ಪ ಅಂದರೆ ಆಪ್ಷನ್ ಗೋಧಿ, ಗಜ್ಜರಿ, ಕಬ್ಬು. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಯಾವುದಪ್ಪ ಅಂದರೆ 1 ರೈಟ್ ಆನ್ಸರ್. ಏಕವಾರ್ಷಿಕ ಸಸ್ಯಕ್ಕೆ ಉದಾಹರಣೆ ಗೋಧಿ. ಅಂದರೆ ಒಂದು ವರ್ಷ ಅಥವಾ ಒಂದು ಋತುವಿನಲ್ಲಿ ಹೂ ಬಿಟ್ಟು ಕಾಯಾಗಿ ಹಣ್ಣು ಆಗಿ ನಂತರ ಹಣ್ಣು ಆದ ನಂತರ ನಾಶವಾಗ್ತಕ್ಕಂಥ ಸಸ್ಯಗೆ ನಾವೇನಿತೀವಿ ಏಕವಾರ್ಷಿಕ ಸಸ್ಯ ಅಂತ ಕರಿತೀವಿ. ಉಳಿದ ಗಜ್ಜರಿ, ಕಬ್ಬು ಮತ್ತು ಶುಂಠಿ ಏನಪ್ಪ ಅಂದರೆ ದ್ವೈವಾರ್ಷಿಕ ಸಸ್ಯಗಳು. ಓಕೆ. ಮುಂದಿನ ಪ್ರಶ್ನೆ ನೋಡೋಣ. ಒಂದು ನಿಶ್ಚಿತ ಪ್ರದೇಶದಲ್ಲಿ ವಾಸಿಸುವ ಜನರ ಸಮೂಹವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಏನಂತ ಕರಿತೀವಪ್ಪ? ಒಂದು ನಿಶ್ಚಿತ ಅಂದರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ಒಂದು ಜನರ ಗುಂಪಿಗೆ ನಾವು ಏನಂತ ಕರಿತಾ ಇದ್ದೀವಿ? ಒಂದು ಸಮೂಹಕ್ಕೆ ನಾವು ಏನಂತ ಕರಿತಾ ಇದ್ದೀವಿ? ಸಮುದಾಯನ, ಗ್ರಾಮ ಸಮುದಾಯನ, ಬುಡಕಟ್ಟು ಸಮುದಾಯನ ಅಥವಾ ನಗರ ಸಮುದಾಯನ? ಅಂದರೆ ಮಕ್ಕಳೇ, ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಒಂದು ವಾಸಸ್ಥಾನವನ್ನು ಮಾಡಿಕೊಂಡು ವಾಸ ಮಾಡ್ತಕ್ಕಂಥ ಒಂದು ಜನಸಮೂಹಕ್ಕೆ ನಾವು ಏನಂತ ಕರಿತೀವಪ್ಪ ಅಂದರೆ ಗ್ರಾಮ ಸಮುದಾಯ, ಬುಡಕಟ್ಟು ಸಮುದಾಯ, ನಗರ ಸಮುದಾಯ ಅಲ್ಲ. ಆಪ್ಷನ್ 1 ರೈಟ್ ಆನ್ಸರ್ ಸಮುದಾಯ. ಸಮುದಾಯದಲ್ಲಿ 3 ಪ್ರಕಾರಗಳು ಬರ್ತಾವೆ, ಹಲವಾರು ಪ್ರಕಾರಗಳಿದಾವೆ. ಗ್ರಾಮ ಸಮುದಾಯ ಬರ್ತಾ, ಬುಡಕಟ್ಟು ಸಮುದಾಯ ಬರ್ತಾ, ನಗರ ಸಮುದಾಯ ಬರ್ತಾ, ಆದಿ ಸಮುದಾಯ ಅಂತ ಬರ್ತಾವ. ಬೇರೆ ಬೇರೆ ಸಮುದಾಯದ ಗುಂಪುಗಳು ಬರ್ತಾವ. ಆದರೆ ಒಂದು ನಿಶ್ಚಿತ ಅಂದರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ತಮ್ಮದೇ ಆದ ಸಂಸ್ಕೃತಿ, ಆಚಾರ, ವಿಚಾರಗಳನ್ನು ಬಳಸಿಕೊಂಡು ವಾಸ ಮಾಡ್ತಕ್ಕಂಥ ಒಂದು ಗುಂಪಿಗೆ ನಾವೇನಿರ್ತೀವಿ ಸಮುದಾಯ ಅಥವಾ ಸಮೂಹ ಅಥವಾ ಗುಂಪಿಗೆ ನಾವೇನಂತ ಕರಿತೀವಿ ಸಮುದಾಯ ಅಂತ ಕರಿತೀವಿ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ರೈಟ್ ಆನ್ಸರ್. ಓಕೆ. ಮಕ್ಕಳೇ, ಈಗಾಗಲೇ ನಿಮಗೆ ತಿಳಿದಿರುವ ಹಾಗೆ ಪರೀಕ್ಷೆ ಬರೀರಿ, ಬಹುಮಾನ ಗೆಲ್ಲಿರಿ. ಈ ಒಂದು ಚಾಲೆಂಜ್ ಜೀನಿಯಸ್ ಅವಾರ್ಡ್ 2024 ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಒಂದು ಮೇನ್ ಥೀಮ್ ಏನಪ್ಪ ಅಂದರೆ ಪರೀಕ್ಷೆಯಲ್ಲಿ ಭಾಗವಹಿಸಿ ಬಹುಮಾನವನ್ನು ಗೆಲ್ಲಿ. ಪ್ರಸ್ತುತ 4 ಮತ್ತು 5ನೇ ತರಗತಿಗಳಿಗೆ ಮಾತ್ರ ಈ ಒಂದು ಅವಾರ್ಡ್. ಈ ಒಂದು ಸ್ಪರ್ಧೆಯಲ್ಲಿ, ಈ ಒಂದು ಸ್ಪರ್ಧಾತ್ಮಕ ಒಂದು ಪರೀಕ್ಷೆಯಲ್ಲಿ ನಾವು ಇಡ್ತಕ್ಕಂಥ ಒಂದು ಬಹುಮಾನ, ಮೊದಲನೇ ಬಹುಮಾನ 5,001, 2,501 ಎರಡನೇ ಬಹುಮಾನ, 2,001 ಮೂರನೇ ಬಹುಮಾನ, 4ನೇ ಬಹುಮಾನ 1,501, 5ನೇ ಬಹುಮಾನ 1,001. ನಿಮ್ಮ ಬುದ್ಧಿಶಕ್ತಿಗೆ ನಮ್ಮದೊಂದು ಚಾಲೆಂಜ್. ಮಕ್ಕಳೇ, ಈ ಚಾಲೆಂಜ್ ಅವಾರ್ಡನ್ನು ಚಾಲೆಂಜ್ ಆಗಿ ಸ್ವೀಕರಿಸಿ ಯಶಸ್ವಿಯಾಗಿ ಒಂದು ನಿಮ್ಮ ಅಡ್ಮಿಷನ್ನ ಉಚಿತವಾಗಿ ಪಡೆದುಕೊಳ್ಳಲು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ತುಂಬ ಸಹಾಯವಾಗ್ತಾ ಇದೆ. ಖಂಡಿತವಾಗಲೂ ಮಕ್ಕಳೇ, ಈ ಒಂದು ಪರೀಕ್ಷೆ ನಡೀತಕ್ಕಂಥ ದಿನ 2/6/2024 ರವಿವಾರ ಬೆಳಗ್ಗೆ 10 ಗಂಟೆಗೆ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ನ ಅಧಿಕೃತ ಉಪಶಾಖೆ ಗುಡುದೂರಿನಲ್ಲಿ ಸ್ವಾಮಿ ವಿವೇಕಾನಂದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಒಂದು ಪರೀಕ್ಷೆ ನಡೀತಾ ಇದೆ. ಅಷ್ಟೇ ಅಲ್ಲದೆ ನೀವು ಕೂಡ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಬೇಕಾದ್ರೆ ಇಲ್ಲಿ ಕಾಣ್ತಕ್ಕಂಥ ನಂಬರ್ನ ನೋಟ್ ಮಾಡ್ಕೊರಿ ಮಕ್ಕಳೇ 93640112 8217650718 9964896156 ನಂಬರಿಗೆ ಮೆಸೇಜ್ ಮಾಡಿ, ವಾಟ್ಸಪ್ ಮಾಡಿ ಅಥವಾ ಫೋನ್ ಮಾಡಿ ನೀವು ಈ ಒಂದು ಪರೀಕ್ಷೆಯಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಇನ್ನು ಕೇವಲ ಒಂದೇ ದಿನ ಮಾತ್ರ ನಿಮಗೆ ಅವಕಾಶ ಇರೋದು. ಹಾಗಾಗಿ ಆದಷ್ಟು ಬೇಗ ನೋಂದಣಿ ಮಾಡಿಕೊಂಡು ನೀವು ನಮ್ಮ ಸಂಸ್ಥೆಯಲ್ಲಿ ಅಡ್ಮಿಷನ್ ಪಡ್ಕೋರಿ. ನಿಮ್ಮ ಉಜ್ವಲವಾದ ಭವಿಷ್ಯವನ್ನು ರೂಪಿಸಿಕೊಳ್ಳಿ. ನಿಮ್ಮ ಕನಸಿನ ಶಾಲೆಗೆ ಆಯ್ಕೆಯಾಗಿ.
ಅಂತ ಹೇಳ್ತಾ ಎಸ್ ಮಕ್ಕಳೇ, ಮುಂದಿನ ಪ್ರಶ್ನೆ ನೋಡೋಣ ಏನಿದೆ. ಎಸ್, ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಜಾರಿಗೆ ತಂದ ಯೋಜನೆ ಯಾವುದು? ಹೆಣ್ಣು ಮಕ್ಕಳ ಒಂದು ಭವಿಷ್ಯಕ್ಕಾಗಿ ನಮ್ಮ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆ ಯೋಜನೆಗಳಲ್ಲಿ ಈ ಕೆಳಗಿನ 4 ಯೋಜನೆಗಳಲ್ಲಿ ಯಾವುದಾಗಿದೆ? ಎಸ್, ಮೊದಲನೇದು ಸರ್ವ ಶಿಕ್ಷಣ ಅಭಿಯಾನ ಅಂತಕ್ಕಂಥ ಒಂದು ಯೋಜನೆ. ಇದು ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದು. ಕೇವಲ ಹೆಣ್ಣು ಮಕ್ಕಳಿಗೆ ಅಷ್ಟೇ ಅಲ್ಲ, ಸರ್ಕಾರಿ ಶಾಲೆಯಲ್ಲಿ 6ರಿಂದ 5ನೇ ತರಗತಿ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅನ್ನುವ ಒಂದು ಥೀಮ್ನೊಂದಿಗೆ ಸರ್ವ ಶಿಕ್ಷಣ ಅಭಿಯಾನ ಅಂತಕ್ಕಂಥ ಒಂದು ಯೋಜನೆಯನ್ನು ಸರ್ಕಾರ ಜಾರಿಗೆ ತಂತು. ಸೊ ಹಾಗಾದರೆ ಇದು ಹೆಣ್ಣು ಮಕ್ಕಳಿಗೋಸ್ಕರ ಅಲ್ಲ. ರೋಜ್ಗಾರ್ ಯೋಜನೆ ಎಂದರೆ ವಿದ್ಯಾವಂತ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಉದ್ಯೋಗ ಕೊಡ್ತಕ್ಕಂಥ ಒಂದು ಯೋಜನೆ. ಯಾವುದು? ರೋಜ್ಗಾರ್ ಯೋಜನೆ. ಸೊ ಹಾಗಾದರೆ ಆಪ್ಷನ್ 2 ಕೂಡ ಕ್ಯಾನ್ಸಲ್. ಇನ್ನು ಆಶ್ರಯ ಯೋಜನೆ, ನಿರಾಶ್ರಿತ ಜನರಿಗೆ ಅಥವಾ ಬಡ ಜನರಿಗೆ ಸರ್ಕಾರದಿಂದ ಉಚಿತ ನಿವೇಶನಗಳನ್ನು ಕಟ್ಟಿಕೊಡ್ತಕ್ಕಂಥ ಯೋಜನೆ ಆಶ್ರಯ ಯೋಜನೆ. ಸೊ ಹಾಗಾದರೆ ಆಪ್ಷನ್ 4 ಕ್ಯಾನ್ಸಲ್. ಭಾಗ್ಯಲಕ್ಷ್ಮಿ ಯೋಜನೆ, ಇದು ಕೇವಲ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಜಾರಿಗೆ ತಂದಂಥ ಒಂದು ಸದೃಢವಾದ ಯೋಜನೆಯಾಗಿದೆ. ಎಸ್, ಹಾಗಾದರೆ ಮಕ್ಕಳೇ, ಇದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ. ಹಾಗಾದರೆ ಮುಂದಿನ ಪ್ರಶ್ನೆ. ಎಸ್, ಭೂಮಿಯ ಮೇಲೆ ಅತಿ ದೊಡ್ಡ ನೀರಿನ ಆಕಾರ ಯಾವುದು? ಅಂದರೆ ನೀರು ಯಾವ ಒಂದು ಆಕಾರದಲ್ಲಿ ದೊರೆಯುತ್ತೆ? ಸಿಹಿ ನೀರಾಗಿರ್ಬೋದು ಅಥವಾ ಉಪ್ಪು ನೀರು ಆಗಿರ್ಬೋದು. ಹಾಗಾದರೆ ಭೂಮಿ ಮೇಲೆ ದೊರೆತಕ್ಕಂಥ ಅತಿ ದೊಡ್ಡ ನೀರಿನ ಆಕಾರ ನದಿಗಳಲ್ಲೇ ಸಿಗುತ್ತೋ, ಚಿಲುಮೆಗಳಲ್ಲೇ ಸಿಗುತ್ತೋ, ಬಾವಿಗಳಲ್ಲೇ ಸಿಗುತ್ತೋ, ಸಾಗರದಲ್ಲೂ ಸಿಗುತ್ತೆ, ಎಲ್ಲದರಲ್ಲೂ ಸಿಗುತ್ತೆ. ಅದರಲ್ಲೇ ಅತಿ ದೊಡ್ಡ ನೀರಿನ ಆಕಾರ ಯಾವುದಪ್ಪ ಅಂದರೆ ಸಾಗರಗಳು. 4 ಇದಾವ. ಪೆಸಿಫಿಕ್ ಸಾಗರ, ಅಟ್ಲಾಂಟಿಕ್ ಸಾಗರ, ಹಿಂದೂ ಮಹಾಸಾಗರ ಮತ್ತು ಆರ್ಕಟಿಕ್ ಸಾಗರ. ಈ ಸಾಗರಗಳು ಅತಿ ದೊಡ್ಡ ನೀರಿನ ಆಕಾರ, ಈ ನೀರು ಸಿಗ್ತಕ್ಕಂಥ ಒಂದು ಆಕಾರಗಳಾಗ್ಯಾವ. ಹೌದಲ್ಲ? ಎಸ್, ಹಾಗಾದರೆ ಮುಂದಿನ ಪ್ರಶ್ನೆ. ಎಸ್ ಮಕ್ಕಳೇ, ಚಾಲೆಂಜ್ನ ಅಧಿಕೃತ ಉಪಶಾಖೆ ಆಗಿರ್ತಕ್ಕಂಥ ನಮ್ಮ ಗುಡದೂರಿನಲ್ಲಿ ಈಗಾಗಲೇ ನಮ್ಮ ಸಂಸ್ಥೆ ಯಶಸ್ವಿಯಾಗಿ 2ನೇ ವರ್ಷ ಮುನ್ನುಗ್ತಾ ಇದೆ. ಈ ಒಂದು ಮೊದಲನೇ ವರ್ಷದಲ್ಲಿ ನಾವು 2024-25ನೇ ಸಾಲಿನಲ್ಲಿ ನಮ್ಮ ಸಂಸ್ಥೆಗೆ ನವೋದಯ ಶಾಲೆಗೆ ಆಯ್ಕೆಯಾದಂಥ 5 ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಕವನ, ಪ್ರೀತಮ್, ಗಣೇಶ್, ಭಾವನಾ ಮತ್ತು ಕೀರ್ತನ. ಈ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ನಮ್ಮ ಎಲ್ಲ ಸಿಬ್ಬಂದಿಗಳಿಂದ ಇವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ 2024-25ನೇ ಸಾಲಿನ ಈ ಒಂದು ಸೈನಿಕ ಶಾಲೆಯ ಪರೀಕ್ಷೆಯಲ್ಲಿ ಅತಿ ಹೆಚ್ಚು 25 ವಿದ್ಯಾರ್ಥಿಗಳು ಏನು ಮಾಡಪ್ಪ ಅಂದರೆ ಈ ಒಂದು ಸೈನಿಕ ಶಾಲೆಗೆ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ. ಆ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ, ಸೊ ಮಕ್ಕಳು ಈಗಾಗಲೇ ನಮ್ಮ ಸಂಸ್ಥೆಯಲ್ಲಿ ಪ್ರವೇಶಗಳು ಪ್ರಾರಂಭವಾಗಿದ್ದಾವೆ ನಿರಂತರ ತರಗತಿಗಳಿಗಾಗಿ. ಸೊ ನೀವು ಕೂಡ ನಮ್ಮ ಸಂಸ್ಥೆಯಲ್ಲಿ ಅಡ್ಮಿಷನ್ ಪಡ್ಕೋಬೇಕಾಗಿತ್ತಪ್ಪ ಅಂದರೆ ಇಲ್ಲಿ ಕಾಣ್ತಕ್ಕಂಥ ನಂಬರಿಗೆ 9693640112 ಆಗಿರ್ಬೋದು, 9449704442 ಆಗಿರ್ಬೋದು. ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಸಂಸ್ಥೆಯಲ್ಲಿ ಅಡ್ಮಿಷನ್ ಪಡ್ಕೋರಿ. ನೀವು ಕೂಡ ನವೋದಯ, ಸೈನಿಕ, ಅಳಿಕೆ, ಮುದ್ದನಳಿಗೆ, ಬೇರೆ ಬೇರೆ ಶಾಲೆಗೆ ಆಯ್ಕೆ ಆಗ್ಬೋದು. ನಮ್ಮ ಸಂಸ್ಥೆ ಕಾರ್ಯನಿರ್ವಹಿಸ್ತಕ್ಕಂಥ ಸ್ಥಳ ಶ್ರೀ ಸ್ವಾಮಿ ವಿವೇಕಾನಂದ ಹಿರಿಯ ಪ್ರಾಥಮಿಕ ಶಾಲೆ ಗುಡದೂರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಖಂಡಿತವಾಗಿ ಭೇಟಿ ಕೊಡಿ, ಅಡ್ಮಿಷನ್ ಪಡ್ಕೋರಿ, ಶಿಕ್ಷಣವನ್ನು ಉಚಿತವಾಗಿ ಪಡ್ಕೋರಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ನೋಡಿ. ಕಲುಷಿತ ನೀರಿನಿಂದ ಬರುವ ರೋಗ ಯಾವುದು? ಕಲುಷಿತ ನೀರಿಂದ ಈ ರೀತಿಯ ಪ್ರಶ್ನೆ ಕೇಳಬಹುದು ಜಿ ಕೆಗೆ ಸಂಬಂಧಪಟ್ಟಂಗೆ. ಜಿ ಕೆ ಅಂದರೆ ಇದೇ ರೀತಿಯಾಗಿ ಪ್ರಶ್ನೆ ಕೇಳಬೇಕು ಅನ್ನೋದು ಒಂದು ನಿಯಮ ಇಲ್ಲ, ಯಾವುದೇ ಒಂದು ಸಬ್ಜೆಕ್ಟಿನಿಂದ ಕೇಳಬಹುದು. ಕಲುಷಿತ ನೀರಿನಿಂದ ಬರುವ ಒಂದು ರೋಗ ಕಾಲರ, ಮಲೇರಿಯಾ, ಅನಾಫಿಲಿಸ್, ಕ್ಯಾನ್ಸರ್. ಹಾಗಾದರೆ ಕಲುಷಿತ ನೀರಿನಿಂದ ಬರ್ತಕ್ಕಂಥ ರೋಗ ಯಾವುದಪ್ಪೆಂದರೆ ಕಾಲರ. ಆಪ್ಷನ್ 1 ರೈಟ್ ಆನ್ಸರ್. ಮಲೇರಿಯಾ ಸೊಳ್ಳೆಗಳ ಕಡಿತದಿಂದ ಬರ್ತಕ್ಕಂಥ ರೋಗ, ಹೆಣ್ಣು ಸೊಳ್ಳೆ ಆಗಿರ್ತಕ್ಕಂಥ ಅನಾಫಿಲಿಸ್ ಅಂತಕ್ಕಂಥ ಒಂದು ಹೆಣ್ಣು ಸೊಳ್ಳೆಯಿಂದ ಬರ್ತಕ್ಕಂಥ ರೋಗ ಮಲೇರಿಯಾ. ಅದೇ ರೀತಿ ಕ್ಯಾನ್ಸರ್, ಇದು ಕಲುಷಿತ ನೀರಿನಿಂದ ಬರುವುದಿಲ್ಲ. ಮದ್ಯಪಾನ, ಗುಟ್ಕ, ಈಗ ಬೇರೆ ಬೇರೆ ಒಂದು ವಿವಿಧ ಆಕಾರದಲ್ಲಿ ಕ್ಯಾನ್ಸರ್ ರೋಗ ಬರುತ್ತೆ. ಎಸ್, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ. ಬರಗಾಲದ ಮಿತ್ರರು ಎಂದು ಡ್ಯಾಶ್ ಅನ್ನು ಕರೆಯುತ್ತಾರೆ. ಬರಗಾಲದ ಮಿತ್ರರು ಅಂದರೆ ಬರಗಾಲದಲ್ಲಿ ಅತಿ ಹೆಚ್ಚು ಫಸಲನ್ನು ಕೊಡ್ತಾವೆ. ಇವುಗಳಿಗೆ ಕಡಿಮೆ ನೀರಿನ ಅವಶ್ಯಕತೆ ಸಿಗುತ್ತೆ. ಕಡಿಮೆ ನೀರಿನ ಅವಶ್ಯಕತೆ ಇದ್ದು ಈ ಒಂದು ಬೆಳೆಯನ್ನು ಕೊಡ್ತಕ್ಕಂಥ ಸಸ್ಯಗಳಿಗೆ ಯಾವ ಏನಂತ ಕರಿತೀವಿ ಅಂದರೆ ಬರಗಾಲದ ಮಿತ್ರರು ಅಂತ ಕರಿತೀವಿ. ಅವಕ್ಕೆ ಯಾವುದಪ್ಪ ಅಂದರೆ ಹಣ್ಣುಗಳಿಗೆ ನೀರು ಜಾಸ್ತಿ ಬೇಕು, ತರಕಾರಿಗೆ ನೀರು ಬೇಕು, ದ್ವಿದಳ ಧಾನ್ಯಗಳಿಗೆ ನೀರು ಬೇಕು. ಆದರೆ ಸಿರಿಧಾನ್ಯಗಳಿಗೆ ನಾವು
ನೀರಿನ ಅವಶ್ಯಕತೆ ಕಡಿಮೆ ಇರುತ್ತೆ. ಹಾಗಾಗಿ ಈ ಧಾನ್ಯಗಳಿಗೆ ನಾವೇನಿರ್ತೀವಿ ಬರಗಾಲದ ಮಿತ್ರರು ಅಂತ ಕರಿತೀವಿ. ಸಜ್ಜೆ ಆಗಿರ್ಬೋದು, ನವಣೆ ಆಗಿರ್ಬೋದು, ಹೀಗೆ ಬೇರೆ ಬೇರೆ ರೀತಿ ಒಂದು ಧಾನ್ಯಗಳಿಗೆ ನಾವು ಸಿರಿಧಾನ್ಯಗಳು ಅಂತ ನಾವು ಕರಿತೀವಿ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಎಸ್, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಾನ. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಾನ ಏನು? 1 ಟನ್, ಗ್ರಾಮ್, 10 ಗ್ರಾಮ್, ಕಿಲೋಗ್ರಾಮ್. ಅಂದರೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಾನ ಅಂದರೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಾನ ಯಾವುದಪ್ಪ ಅಂದರೆ ಕೆಜಿ. ಕೆಜಿ ಅಂದರೆ ಏನು? ಕಿಲೋಗ್ರಾಮ್. ಕಿಲೋಗ್ರಾಮ್ ಇದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಾನ. ಸೊ ಹಾಗಾದ್ರೆ ಆಪ್ಷನ್ 3 ರೈಟ್ ಆನ್ಸರ್. ಓಕೆ, ಎಸ್, ಮುಂದಿನ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ ನೋಡೋಕ್ಕಿಂತ ಪೂರ್ವದಲ್ಲೇ ಮಕ್ಕಳೇ, ಈಗಾಗಲೇ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರಿನ ಅಧಿಕೃತ ಉಪಶಾಖೆ ಗುಡದೂರಿನಲ್ಲಿ ಈ ಒಂದು ಚಾಲೆಂಜ್ ಅವಾರ್ಡನ್ನು ಏರ್ಪಡಿಸ್ತಾ ಇದ್ದೀವಿ. ಸೊ ಈ ಪರೀಕ್ಷೆ ಜೂನ್ 2ರಂದು ಈ ಒಂದು ಪರೀಕ್ಷೆ ನಡೀತಾ ಇದೆ. ಇನ್ನೇನು 2 ದಿನಗಳ ಮಾತ್ರ ಬಾಕಿ ಇರೋದು. ಇನ್ನು ಯಾವ್ಯಾವ ಮಕ್ಕಳು ಇನ್ನೂ ನಮ್ಮ ಸಂಸ್ಥೆಯ ಈ ಒಂದು ಚಾಲೆಂಜ್ ಅವಾರ್ಡ್ಗೆ ಇನ್ನೂ ನೋಂದಣಿ ಮಾಡ್ಕೊಂಡಿಲ್ಲವೋ ಆದಷ್ಟು ಬೇಗ ನೋಂದಣಿ ಮಾಡ್ಕೊರಿ. ಇಲ್ಲಿ ಕಾಣ್ತಕ್ಕಂಥ ನಂಬರ್ ಆಗಿರ್ತಕ್ಕಂಥ 9364011212 8217650718ಗೆ SMS ಮಾಡೋದರ ಮುಖಾಂತರ ನಮ್ಮ ಈ ಒಂದು ಜೀನಿಯಸ್ ಅವಾರ್ಡ್ಗೆ ನೀವು ಒಂದು ಚಾಲೆಂಜ್ ಅವಾರ್ಡ್ಗೆ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳೋದ್ರ ಮುಖಾಂತರ ನೀವು ಕೂಡ ಈ ಒಂದು ಪರೀಕ್ಷೆಯನ್ನು ಬರೆದು ಯಶಸ್ವಿಯಾಗಿ ಒಂದು ಉಚಿತವಾದ ಶಿಕ್ಷಣವನ್ನು ಪಡೆದುಕೊಳ್ಳಿ. ಜೊತೆಗೆ ನವೋದಯ, ಸೈನಿಕ, ಅಳಿಕೆ, ಮುದ್ದನಳಿಗೆ, ಬೇರೆ ಬೇರೆ ವಸತಿ ಶಾಲೆಗೆ ಆಯ್ಕೆಯಾಗಿ ಅಂತ ಹೇಳ್ತಾ, ಎಸ್, ಮುಂದಿನ ಒಂದು ಪ್ರಶ್ನೆ ನೋಡೋಣ. ಎಸ್, ನೋಡಿ, ಸೌರವ್ಯೂಹದಲ್ಲಿರ್ತಕ್ಕಂಥ ಒಟ್ಟು ಗ್ರಹಗಳು ಎಷ್ಟು? ಸೌರವ್ಯೂಹದಲ್ಲಿರ್ತಕ್ಕಂಥ ಪ್ರಸ್ತುತ ಸೌರವ್ಯೂಹದಲ್ಲಿರ್ತಕ್ಕಂಥ ಗ್ರಹಗಳ ಸಂಖ್ಯೆ 8. ಎಷ್ಟಿದಾವ? 8 ನಾವು ಸೌರವ್ಯೂಹದಲ್ಲಿ ನೋಡ್ತಕ್ಕಂಥ ಗ್ರಹಗಳ ಸಂಖ್ಯೆ. 9 ಇದು. ಆದರೆ 9 ಈಗಿಲ್ಲ. ಯಾಕಪ್ಪ ಅಂದರೆ ಪ್ಲೂಟೋ ಅಂತಕ್ಕಂಥ ಗ್ರಹವನ್ನು 2006ರಲ್ಲಿ ಗ್ರಹದ ಸ್ಥಾನದಿಂದ ತೆಗೆದುಹಾಕಿ ಅದಕ್ಕೆ ಕುಬ್ಜ ಗ್ರಹ ಅಂತ ಇವತ್ತು ಹೆಸರು ಕೊಟ್ಟಿದ್ದಾರೆ. ಸೊ ಹಾಗಾದರೆ ಸೌರವ್ಯೂಹದಲ್ಲಿರ್ತಕ್ಕಂಥ ಒಟ್ಟು ಗ್ರಹಗಳ ಸಂಖ್ಯೆ 8. ಓಕೆನಾ? ಓಕೆ, ಮುಂದಿನ ಪ್ರಶ್ನೆ. ಎಸ್, ಸೌರವ್ಯೂಹದ ಭೂಕೇಂದ್ರಿತ ಮಾದರಿ ಪ್ರತಿಪಾದಿಸಿದವರು ಯಾರು? ಅಂದರೆ ಭೂಕೇಂದ್ರಿತ ಅಂದರೆ ಭೂಮಿಯನ್ನೇ ಕೇಂದ್ರವಾಗಿಟ್ಟುಕೊಂಡು ಸೂರ್ಯ ಮತ್ತು ಇತರ ಗ್ರಹಗಳೆಲ್ಲವೂ ಸುತ್ತುತ್ತಾವ ಅಂತ ಮೊದಲು ಹೇಳಿಕೆ ಕೊಟ್ಟವಂಥ ವ್ಯಕ್ತಿ ಯಾರಪ್ಪ ಅಂದರೆ ಕೋಪರ್ನಿಕಸ್, ಕೆಪ್ಲರ್ ಮತ್ತು ಆರ್ಯಭಟ್ಟ. ಇವರು ಮೂವರು ಏನಪ್ಪ ಅಂದರೆ ಸೂರ್ಯ ಕೇಂದ್ರಿತ ಸಿದ್ಧಾಂತ ಅಂದರೆ ಸೂರ್ಯನನ್ನು ಕೇಂದ್ರವಾಗಿಟ್ಟುಕೊಂಡು ಉಳಿದ ಗ್ರಹಗಳು ತಿರುಗ್ತಾವ ಅಂತ ಹೇಳಿದರು. ಆದರೆ ನಮ್ಮ ಕ್ಲಾಡಿಯಸ್ ಟಾಲೆಮಿ ಏನು ಮಾಡ್ತಾನಪ್ಪ ಅಂದರೆ ಭೂಕೇಂದ್ರಿತ ಸಿದ್ಧಾಂತನ ಹೇಳ್ತಾನೆ. ಇಲ್ಲ ಏನಿಲ್ಲಪ್ಪ ಅಂದರೆ ಮೊದಲ ಬಾರಿಗೆ ಈ ಒಂದು ಭೂಕೇಂದ್ರಿತ ಸಿದ್ಧಾಂತನ ವಾದ ಮಾಡಿದವರು ಟಾಲೆಮಿ ಏನಪ್ಪ ಅಂತಂದರೆ, ನೋಡ್ರಿ, ಭೂಮಿಯನ್ನು ಕೇಂದ್ರವಾಗಿಟ್ಟುಕೊಂಡು ಸೂರ್ಯ ಮತ್ತು ಇತರ ಗ್ರಹಗಳೆಲ್ಲವೂ ಏನು ಮಾಡ್ತಾವ? ಭೂಮಿಯನ್ನು ಸುತ್ತಾಗ್ತಾವ ಅಂತ ಹೇಳಿದ. ಇಲ್ಲ ಅದು ತಪ್ಪು. ಸೂರ್ಯನನ್ನು ಕೇಂದ್ರವಾಗಿಟ್ಟುಕೊಂಡು ಭೂಮಿ ಮತ್ತು ಇತರ ಗ್ರಹಗಳೆಲ್ಲ ಸೂರ್ಯನನ್ನು ಸುತ್ತಾಗ್ತಾವಂತ ಹೇಳಿದಾನೆ ಯಾರಪ್ಪ ಅಂದರೆ ಕೋಪರ್ನಿಕಸ್, ಕೆಪ್ಲರ್ ಮತ್ತು ಭಾರತದ ಗಣಿತಶಾಸ್ತ್ರಜ್ಞ ಆರ್ಯಭಟ್ಟ ಇವರು ಪ್ರತಿಪಾದನೆ ಮಾಡ್ತಾರ. ಓಕೆನಾ? ಎಸ್, ಇದು ನಮ್ಮ ಕೊನೆಯ ಪ್ರಶ್ನೆ ಆಗಿತ್ತು ಮಕ್ಕಳು. ಇದು ಇವತ್ತಿನ ಈ ಒಂದು ಕ್ಲಾಸ್ ಆಗಿತ್ತು ಮಕ್ಕಳು. ಹೀಗೆ ನಮ್ಮ ಜೊತೆಗೆ ನೀವು ಸದಾ ಸಂಪರ್ಕದಲ್ಲಿರಬೇಕಾದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಆಗಿರ್ತಕ್ಕಂಥ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ಅಂತ ಟೈಪ್ ಮಾಡಿಬಿಟ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ. ಅಲ್ಲಿ ನಾವು ಮಾಡ್ತಕ್ಕಂಥ ಹಲವಾರು ವಿಡಿಯೋಗಳು ಬರ್ತಾವೆ. ಆ ವಿಡಿಯೋಗಳು ನಿಮ್ಗೆ ಉಚಿತವಾಗಿ ಸಿಗಬೇಕಾದ್ರೆ ಸಬ್ಸ್ಕ್ರೈಬರ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡೋದ್ರ ಮುಖಾಂತರ ನಾವು ಮಾಡ್ತಕ್ಕಂಥ ವಿಡಿಯೋಗಳು ಮೊದಲ ಬಾರಿಗೆ ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಬರುವುದರಿಂದ ನೀವಿನ್ನೂ ಹೆಚ್ಚು ವಿಡಿಯೋಗಳನ್ನು ಉಚಿತವಾಗಿ ನೀವು ಮನೆಯಲ್ಲಿ ಕೂತ್ಕೊಂಡು ನೋಡ್ಬೋದು. ಎಸ್ ಮಕ್ಕಳೇ, ಇನ್ನೇನು 2 ದಿನಗಳಲ್ಲಿ ನಮ್ಮ ಚಾಲೆಂಜ್ ಅವಾರ್ಡ್ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ನಡೀತಾ ಇದೆ. ಸೊ ಈಗಾಗಲೇ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ. ಇನ್ನು ಯಾರು ನೋಂದಾಯಿಸ್ಕೊಂಡಿಲ್ಲ ಬೇಗ ನೋಂದಾಯಿಸ್ಕೊಳ್ಳಿ. ಪರೀಕ್ಷೆ ಬರೀರಿ, ಬಹುಮಾನ ಗೆಲ್ಲಿ, ಉಚಿತ ಪ್ರವೇಶವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.